ಎಂಗೇಜ್ಮೆಂಟ್ ಆದ್ಮೇಲೆ ಸುಬ್ಬಿನ ಕರ್ಕೊಂಡು ಅಣ್ಣಮ್ಮನ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿ ಇತ್ಲಾಗ ಒಂದ್ ವಾರ ಟ್ರಿಪ್ ನ ಪ್ಲಾನ್ ಮಾಡ್ಕೊಂಡು ಟಿಕೆಟ್ಸ್ ನೆಲ್ಲ ಬುಕ್ ಮಾಡ್ಕೊಂಡ್ವಿ. ನಮ್ ಫ್ಲೈಟ್ 11:40 ನಾನು ಮತ್ತೆ ಸುಬ್ಬಿ ರೆಡಿ ಆಗಿ ಜೋಶಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡು ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು ನಮ್ ಗೇಟ್ ಹತ್ರ ಹೋಗೋಷ್ಟ್ರಲ್ಲಿ ಲೇಟ್ ಆಗಿ ಗೇಟ್ ನೇ ಕ್ಲೋಸ್ ಮಾಡ್ಬಿಟ್ಟಿದ್ರು. ಒಟ್ನಲ್ಲಿ ಮಕ್ಕಾರಾಯ್ತು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಅಭಯ ಫಿಲಮ್ ಅಲ್ಲಿ ಬರೋ ದರ್ಶನ್ ತರ ಎಂಟ್ರಿ ಕೊಡ್ತಾರೆ ಅನ್ಕೊಂಡೆ. ಆದ್ರೆ ನನ್ ಕತೆ ಬಂದು ಅದೇ ಫಿಲಮ್ ಅಲ್ಲಿ ಬರೋ ಓಂ ಪ್ರಕಾಶ್ ರಾವ್ ತರ ಆಯ್ತು. ಮುಂದೆ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ವಿನೋಡ್ತೀರಿ. ನಮಸ್ಕಾರ, ಗುಂಡಾ ಸುಬ್ಬಿ ಪೇಜ್ ನ ಫಾಲೋ ಮಾಡೋರ್ಗೆ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಫ್ಲೈಟ್ ಮಿಸ್ ಆದ್ಮೇಲೆ ನನಗೂ ತಲೆ ಕೆಟ್ಟೋಯ್ತು, ಸುಬ್ಬಿಗೂ ತಲೆ ಕೆಟ್ಟೋಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆಮೇಲೆ ಅಲ್ಲಿರೋರ್ನ ಎಲ್ಪ್ ತಗೊಂಡು ಅದೇ ತಕ್ಷಣ ಯಾವ್ದಿದೆ ಫ್ಲೈಟ್ ಅಂತ ಹೋಗಿ ನೋಡಿದ್ರೆ ರಾತ್ರಿ 10 ಗಂಟೆಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು. ಅದು ಕೂಡ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಅಂಡಮಾನ್ಗೆ ಹೋಗ್ಬೇಕಿತ್ತು. ಇನ್ನೇನು ಮಾಡಕ್ಕಾಗಲ್ಲ, ನೈಟ್ ವರ್ಗು ವೇಟ್ ಮಾಡ್ಲೇಬೇಕು ಅಂತ ಅನ್ಕೊಂಡು ಕನೆಕ್ಟಿಂಗ್ ಫ್ಲೈಟ್ ನ ಬುಕ್ ಮಾಡ್ಕೊಂಡು ಅತ್ಲಾಗೆ ಒಂದಿನ ಪೂರ್ತಿ ಏರ್ಪೋರ್ಟ್ ಅಲ್ಲಿ ಸುತ್ಕೊಂಡು ತಿನ್ಕೊಂಡು ಕೂತಿದ್ವಿ. ನೈಟ್ ಯಾವಾಗ ಆಗುತ್ತೋ ಅಂತ ಕಾಯ್ಕೊಂಡು ಕೂತ್ಕೊಂಡು ಕೊನೆಗೂ ಫ್ಲೈಟ್ ಬಂತು. ಚೆನ್ನೈಗೆ ಶಿಸ್ತಾಗಿ ಹತ್ಕೊಂಡು ಹೋಗಿ ಅಲ್ಲೂ ಕೂಡ 3 ಅವರ್ ಏರ್ಪೋರ್ಟ್ ಅಲ್ಲಿ ಕಾದು ಅಂಡಮಾನ್ ಫ್ಲೈಟ್ ಬಂತು. ಹತ್ಕೊಂಡು ಶಿಸ್ತಾಗಿ ಹೋಗಿ ಬೆಳಗಿನ ಜಾವ 6 ಗಂಟೆಗೆ ಅಂಡಮಾನ್ ಅಲ್ಲಿ ಇಳಿದ್ವಿ. ಅಂಡಮಾನ್ ಅಲ್ಲಿ ಏನೇನ್ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಗುಂಡಾ ಸುಬ್ಬಿ ಪೇಜ್ ಅಲ್ಲಿ ಹಾಕ್ತೀನಿ. ವಿಡಿಯೋ ನೋಡಿ ಫಾಲೋ ಮಾಡಿ, ಹಂಗೆ ಸಪೋರ್ಟ್ ಕೂಡ ಮಾಡಿ. ನಾನು ಮತ್ತೆ ಸುಬ್ಬಿ ಏರ್ಪೋರ್ಟ್ ಅಲ್ಲಿ ಏನೇನು ಅವಸ್ಥೆ ಪಟ್ವಿ ಅಂತ ಇನ್ ಡೀಟೇಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ಹೋಗಿ ಒಂದ್ಸತಿ ನೋಡಿ, ಹಂಗೆ ಸಪೋರ್ಟ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗಳು ಗುಂಡಾ ಸುಬ್ಬಿ ಪೇಜ್ ನ ಫಾಲೋ ಮಾಡಿ. ಮುಂದಿನ ಸಿಗೋಣ. ಟಾಟಾ ಬೈ ಬೈ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.